ನಮಸ್ಕಾರ ರೀಪ್ಪ ಎಲ್ಲರಿಗೂ. ನೀವು ಆರ್ ಬಿ ತಿಮ್ಮಾಪುರ ಹೆಸರು ಕೇಳಿರ್ಬೇಕಿರಲ್ಲ. ಉತ್ತರ ಕರ್ನಾಟಕದಾಗ ಹೆಸರು ಚಿರಪರಿಚಿತ ರೀ. ಆರ್ ಬಿ ತಿಮ್ಮಾಪುರ ಅಂದ್ರೆ ಯಾರ ಹೆಸರು ಗೊತ್ತಿಲ್ಲ ಅಂತೀರಿ, ಎಲ್ಲರೂ ಗೊತ್ತಿದ್ದದ್ದು ವ್ಯಕ್ತಿ. ಯಾಕಂದ್ರೆ 3 ಸಲ ಮಂತ್ರಿಯಾಗಿ 2 ಸಲ ಶಾಸಕಾಗಿ MLC ಆಗಿ ಜನಹಿತ ಕಾರ್ಯ ಮಾಡಿದಂಥ, ತನ್ನ ದಲಿತರ ಬಗ್ಗೆ ಒಂದು ಕೂಗನ್ನು ವಿಧಾನಸೌಧದಾಗ ಎಬ್ಬಿಸಿದಂಥ ಏಕೈಕ ಒಬ್ಬ ದಲಿತ ನಾಯಕ ಅನ್ನೋಕ್ಕಿಂತಲೂ ಸರ್ವಧರ್ಮದ ನಾಯಕನಾಗಿ ಹೊರಹೊಮ್ಮುತ್ತಿರುವ ಆರ್ ಬಿ ತಿಮ್ಮಾಪುರ್ ಜೂನ್ 10ಕ್ಕೆ MLC ಕೊನೆ ಆಗ್ತೈತ್ರಿ ಅವ್ರದ್ದು. ಜೂನ್ 10ಕ್ಕೆ MLC ಕೊನೆ ಆದ ತಕ್ಷಣ ಅವರು ಮತ್ತಿನ್ನು ಶಾಸಕ ಆಗ್ತಾರೆ. ಶಾಸಕಾಗಿ ಮತ್ತು ಕ್ಯಾಬಿನೆಟ್ದಾಗ ಮಂತ್ರಿ ಆಗ್ತಾರೆ. ಯಾಕೆ ಶಾಸಕಾಗಿ ಮಂತ್ರಿ ಆಗ್ತಾರೆ ಹೇಳ್ರಿ ನೋಡೋಣ. ಹೈಕಮಾಂಡ್ ಅವ್ರ ಮೇಲೆ ಪ್ರೀತಿ ಕಿತ್ತಲು, ಜನರ ಕ್ಷೇತ್ರದ ಜನ ಭಾಳ ಪ್ರೀತಿ ರೀ ಅವ್ರ ಮೇಲೆ. ಯಾಕೆ ಆರ್ ಬಿ ತಿಮ್ಮಾಪುರದ ಒಂದು ವೈಶಿಷ್ಟ್ಯ ಹೇಳ್ತಾನಂದ್ರೆ, ಸರಳವಾಗಿ ಸಿಗುವ ವ್ಯಕ್ತಿ, ವಿರಳವಾಗಿ ಸಿಗುವ ವ್ಯಕ್ತಿ, ನಗನಗತಾ ಮಾತಾಡುವಂಥ ವ್ಯಕ್ತಿ. ಅವರ ಆಪ್ತ ಕಾರ್ಯದರ್ಶಿ ನೋಡ್ರಿ ನೀವು ಹೇಗೆ ಮಂತ್ರಿ ಅದಾರ ಆರ್ ಬಿ ತಿಮ್ಮಾಪುರ, ಹಂಗೆ ಅವರ ಆಪ್ತ ಕಾರ್ಯದರ್ಶಿ ಅದಾರ. ಯಾರೋ ಒಂದು ಸುಖ ದುಃಖದ ಒಂದು ಏನೋ ವಿಷಯ ತೆಗೆದುಕೊಂಡು ಹೋದಾಗ, ಬರ್ರಿ ಎಲ್ಲಿಂದ ಬಂದ್ರಿ, ಕೂತ್ಕೊಡ್ರಿ, ಚಹಾ ಉಪಹಾರ ತೊಗೊಳ್ರಿ, ನಿಮ್ಮ ಕೆಲಸ ಆಮೇಲೆ ಹೇಳ್ರಿ. ಆಮೇಲೆ ಸಂಬಂಧಪಟ್ಟ ಇಲಾಖೆಗೆ ಫೋನ್ ಹಚ್ತಾರೆ. ಆ ವ್ಯಕ್ತಿ ಬಂದಂಥ ದೂರದಿಂದ, ಎಷ್ಟೋ ದೂರಿಂದ ಬಂದಿರ್ತಾನೆ ವಿಧಾನಸೌಧಕ್ಕೆ. ತಾವು ಮಂತ್ರಿ ಸ್ಥಾನ ಇದ್ದಾಗ ಯಾವುದೇ ಗರ್ವ ಇಲ್ಲ, ಸೊಕ್ಕಿಲ್ಲ, ನಯವಿನವಾಗಿ ಮಾತಾಡಿ ಅಷ್ಟು ದೂರದಿಂದ ಬಂದಂಥ ವ್ಯಕ್ತಿನ ಕೆಲಸ ಮಾಡಿಕೊಡುವಂಥ ಆರ್ ಬಿ ತಿಮ್ಮಾಪುರ್ ಈಗ ಮುಧೋಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರೀ. ಯಾಕೆ ಕೊಡಂಗಿಲ್ಲ ರೀ ಕಾಂಗ್ರೆಸ್ ಅಭ್ಯರ್ಥಿ? 2-3 ಸಾರಿ ಮಂತ್ರಿ ಆಗ್ಯಾರ, ಅಲ್ಲಿ MLCನೂ ಆಗ್ಯಾರ, ಅನೇಕ ಜನಹಿತ ಕಾರ್ಯಕ್ರಮ ಮಾಡ್ಯಾರ, ಅಭಿವೃದ್ಧಿಗಳನ್ನು ಹರಿಕಾರಾಗಿ ಮಾಡ್ಯಾರ. ಈಗ ಅಲ್ಲಿ ಮುಧೋಳ ಜನತೆ ಏನು ಹೇಳ್ತಾರೆ ರೀ, ಇನ್ನೂ ಸಣ್ಣ ವಯಸ್ಸೈತಿ, ಹೆಂಗದಾರ, ಇನ್ನೂ ಕಾರ್ಯ ನಿಭಾಯಿಸುವಂಥ ಶಕ್ತಿ ಐತಿ. ಆರ್ ಬಿ ತಿಮ್ಮಾಪುರದೊಂದು ವೈಶಿಷ್ಟ್ಯ, ಹಿರಿಯ ಹೈಕಮಾಂಡ್ ನಾಯಕರ ಜೊತೆ ಹಿಡ್ಕೊಂಡು ಸಣ್ಣ ವ್ಯಕ್ತಿಗಳ ಜೊತೆ ಎಲ್ಲರ ಜೊತೆ ಅನ್ನೋನ್ಯ ಸಂಬಂಧ ಇಟ್ಕೊಂಡವಂಥವಂಗ ಯಾಕೆ ಶಾಸಕ ಮಾಡಂಗಿಲ್ಲ ರೀ? ಅಲ್ಲಿ ಮತ್ತೂ ಒಂದು ಸಮಸ್ಯೆ ಬರ್ತೈತಿ ರೀ. ಏನು ಸಮಸ್ಯೆ ಬರ್ತೈತಿ? ಅಲ್ಲಿ ಮತ್ತೊಬ್ಬರು ಕಾಂಗ್ರೆಸ್ದಿಂದ ಟಿಕೆಟ್ ಆಕಾಂಕ್ಷಿ ಅದಾರ, ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತಾನೆ. ಈ ವಿಡಿಯೋದಾಗ ಅದನ್ನು ಮಿಕ್ಸಿಂಗ್ ಮಾಡೋದು ಅವಶ್ಯಕತೆ ಇರಂಗಿಲ್ಲ ರೀ. ಯಾಕಂದ್ರೆ ಜನ ಏನು ಬಯಸ್ತಾರೆ, ಜನ ಯಾವ ವ್ಯಕ್ತಿನ ಆಯ್ಕೆ ಮಾಡ್ತಾರೆ, ಜನ ನನ್ನ ಜನಪ್ರತಿನಿಧಿ ಹೆಂಗೆ ಇರಬೇಕು, ನನಗೆ ಶಾಸಕ ಹೆಂಗೆ ಇರಬೇಕು, ಆ ಶಾಸಕನ ನಡವಳಿಕೆ ಹೆಂಗೆ ಇರ್ಬೇಕು ಅನ್ನೋದು ತೀರ್ಮಾನ ನಾಳೆ ವೋಟಿಂಗ್ ಐತೆ ಅಂದ್ರೆ ಇವತ್ತು ತೀರ್ಮಾನ ತೊಗೊಂಡಿರ್ತಾರೆ ರೀ. ಅಂಥ ಚಾಣಾಕ್ಷ ಮತದಾರದಾರ ರೀ ಇವತ್ತು. ಯಾಕಂದ್ರೆ ಎಲ್ಲ ಡಿಜಿಟಲ್ ಇಂಡಿಯಾ ಇರಲ್ಲ, ಎಲ್ಲ ಇವತ್ತು ಆಟೋಮೆಟಿಕ್ ಆಧುನಿಕ ತಂತ್ರಜ್ಞಾನ, ಬಟನ್ ಹೊಡೆದ ತಕ್ಷಣ ಪಿಕ್ಚರ್ ಗೊತ್ತಾಗಬೇಕು. ಮಂತ್ರಿ ಇದ್ದಾಗಿಂದ ಹಿಡ್ಕೊಂಡು ಇವತ್ತು ಆರ್ ಬಿ ತಿಮ್ಮಾಪುರ್ ಯಾವ ಸಾಮಾಜಿಕ ಚಟುವಟಿಕೆ ಮಾಡ್ಯಾರ, ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಯಾರ, ಹೆಂಗೆ ಅವ್ರದ್ದು ಹೈಕಮಾಂಡ್ ಜೊತೆ ಸಂಪರ್ಕ ಐತಿ. ಸಿದ್ದರಾಮಯ್ಯ ಪದೇ ಪದೇ ಆರ್ ಬಿ ತಿಮ್ಮಾಪುರ ಬಾಜು ಬೇಕರಿ. ಈ ಎಡಕ್ಕೆ ಆರ್ ಬಿ ತಿಮ್ಮಾಪುರ ಬೇಕಾದ್ರೆ ಬಲಕ್ಕೆ ಅಶೋಕ ಪಟ್ಟಣ ಸಾಹೇಬ್ ಬೇಕು. ಭಾಳ ಪ್ರೀತಿ ಗಳಿಸ್ಕೊಂಡಂಥ ಈ ಆರ್ ಬಿ ತಿಮ್ಮಾಪುರ ತಮ್ಮ ಸಿಬ್ಬಂದಿ ವರ್ಗನೂ ಅದ ಟೈಪ್ ಇಟ್ಕೊಂಡಿರ್ತಾರೆ ರೀ. ಯಾಕಂದ್ರೆ ನೋಡ್ರಿ, ಮನುಷ್ಯ ಕಡು ಬಡವನ್ಯಾಗ ಬಡತನದ ಪರಿಸ್ಥಿತಿ ಯಾವ ಅರ್ಥ ಮಾಡ್ಕೊಂಡಿರ್ತಾನೆ, ಅವ ಮಂತ್ರಿ ಅಲ್ಲ ಪ್ರಧಾನಮಂತ್ರಿ ಆದ್ರೂ ಅವ ಮರೆಯೋಕ್ಕೆ ಸಾಧ್ಯ ಇಲ್ಲ. ತಾನೂ ಎಷ್ಟು ಕಷ್ಟಪಟ್ಟಾನ, ಆ ಕಷ್ಟದ ಜನರ ಅರ್ಥ ಮಾಡ್ಕೋತಾನ, ಆ ಜನರಿಗಿರುವಂಥ ನೋವು ನಲಿಗಳಿಗೆ ಸ್ಪಂದಿಸುವಂಥ ಈ ಆರ್ ಬಿ ತಿಮ್ಮಾಪುರ್ ಶಾಸಕಾಗಿ ಮಂತ್ರಿ ಆಗ್ತಾರೆ ಅನ್ನೋದು ನೀವು ಮುಧೋಳ ಜನತೆ ನೀವು ಲೈಕ್ ಶೇರ್ ಮಾಡ್ತೀರಿ. ಶೇರ್ ಮಾಡಲೇಬೇಕಾಗೈತಿ. ಯಾಕೆ ಹೇಳ್ರಿ, ಇಂಥ ವ್ಯಕ್ತಿನ ಕಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಮೀಕ್ಷೆ, ಅಲ್ಲಿರುವಂಥ ವಿಚಾರವಂತರು, ಅಲ್ಲಿರುವಂಥ ಬುದ್ಧಿಜೀವಿಗಳು ಯಾರನ್ನು ಶಾಸಕ ಮಾಡ್ಬೇಕನ್ನೋದು ತೀರ್ಮಾನ ತೊಗೊಂಡಿರ್ತಾರೆ ರೀ. ಅದರ ಸಲುವಾಗಿ ಜೂನ್ಗೆ MLC ಮುಕ್ತಾಯ ಆಕೈತಿ. ಬರುವ 2023ರಾಗ ಕಾಂಗ್ರೆಸ್ ಟಿಕೆಟ್ ತೊಗೊಂಡು ಮತ್ತು MLA ಆಗಿ ಮಂತ್ರಿ ಆಗುವಂಥ ಆರ್ ಬಿ ತಿಮ್ಮಾಪುರ್ಗೊಂದು ಲೈಕ್ ಕೊಡ್ತೀರಿ, ಶೇರ್ ಮಾಡ್ತೀರಿ. ಜನಾನುರೋಗಿ, ಜನರ ಜೊತೆ ಸಂಪರ್ಕ ಇಡುವಂಥ ವ್ಯಕ್ತಿನ ಬೆಂಬಲ ಮಾಡಿರಿ. ಯಾವುದೇ ಪಕ್ಷದವ ಇರುವ ಲೆಕ್ಕ, ಅವ BJP ಇರುವ ಲೆಕ್ಕ, JDS ಇರುವ ಲೆಕ್ಕ, ಕಾಂಗ್ರೆಸ್ ಇರುವ ಲೆಕ್ಕ, ನಿಮ್ಮ ಕಷ್ಟ ಕಾಲದಾಗ ಯಾವ ಸದಾಕಾಲ ಬರ್ತಾನ ಅವನ ಜೊತೆ ನೀವು ಯಾವಾಗಲೂ ಬೆಂಬಲ ಕೊಟ್ಟರೆ ಆ ವ್ಯಕ್ತಿ ನಿಮಗೆ ಬೆಂಬಲ ಕೊಡ್ತಾನೆ, ನಿಮ್ಮ ಕಷ್ಟದಾಗ ಬಂದು ನಿಂದಿರ್ತಾನೆ. ಅಂಥ ಆರ್ ಬಿ ತಿಮ್ಮಾಪುರ ಕಡೆ ಅಂಥ ಗುಣಲಕ್ಷಣಗಳದಾವ. ಹಂಗಾದ್ರೆ ಏನು ವಿಚಾರ ಮಾಡ್ತೀರಿ ನೀವೆಲ್ಲರೂ ಆರ್ ಬಿ ತಿಮ್ಮಾಪುರ ಬಗ್ಗೆ? ಆರ್ ಬಿ ತಿಮ್ಮಾಪುರ್ ಕಷ್ಟ ಕಾಲದಾಗ ಬರುವಂಥ ವ್ಯಕ್ತಿ, ನಿಮ್ಮ ಸುಖ ದುಃಖಗಳನ್ನು ವಿಚಾರ ಮಾಡುವಂಥ ವ್ಯಕ್ತಿ. ನಾಳೆ ಶಾಸಕ ಆದ ತಕ್ಷಣ ಮಂತ್ರಿ ಲಾಬಿ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಮಂತ್ರಿ ಆಗಿದ್ದ ಅರ್ಹತೆ ಇರ್ತೈತಿರಲ್ಲ, ಎಲಿಜಿಬಿಲಿಟಿ, ಅದನ್ನು ಸರ್ಟಿಫಿಕೇಟ್ ನೋಡ್ತಾರೆ ರೀ ಹೈಕಮಾಂಡ್.
ಅದರ ಸಲುವಾಗಿ ಶಾಸಕ ಆದವ ಶಾಸಕಾಗಿ ಉಳಿಬಾರ್ದು, ಮಂತ್ರಿಯಾಗಿ ಉಳಿಬೇಕಿರಲ್ಲ. ಹಂಗಾದ್ರೆ ಆರ್ ಬಿ ತಿಮ್ಮಾಪುರ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೊಡ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯೂಟ್ಯೂಬ್ದಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿರಿ. ಅವರ ಆಪ್ತ ಕಾರ್ಯದರ್ಶಿದು ಕಾರ್ಯಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ರಿ. ಹಂಗಾದ್ರೆ ಆರ್ ಬಿ ತಿಮ್ಮಾಪುರ ಸದನದಲ್ಲಿ ಏನು ಮಾತಾಡ್ತಾರ, ಯಾವ್ಯಾವ ಕಾರ್ಯಕ್ರಮಗಳು ಹಾಕೊಂಡಾರ, ಯಾವ್ಯಾವ ಅಭಿವೃದ್ಧಿ ಕೆಲಸ ಮಾಡ್ಯಾರ, ಸಂಪೂರ್ಣವಾದ ವಿವರವಾದ ದೃಶ್ಯಗಳನ್ನ ಹಾಕಾಕತ್ತಾನ. ಅದನ್ನು ನೋಡ್ರಿ, ಶೇರ್ ಮತ್ತು ಲೈಕ್ ಮಾಡಿರಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಇಂಥ ವ್ಯಕ್ತಿನ ಕಳ್ಕೊಳಕ್ಕೆ ಹೋಗಬೇಡ್ರಿ. ನಮಸ್ಕಾರ. ಬಾಗಲಕೋಟೆ ಜಿಲ್ಲೆಯಲ್ಲೇ ಪ್ರವಾಹದಿಂದ 73,398 ಹೆಕ್ಟೇರ್ ಅಂದರೆ 1,93,497 ಎಕರೆಯಷ್ಟು ಕಬ್ಬು ಬೆಳೆ ನಷ್ಟ ಆಗ್ತಾಯಿದೆ. ಮುಧೋಳ ತಾಲೂಕಿನಲ್ಲಿ ಪ್ರವಾಹದಿಂದ 3 ವರ್ಷಗಳ ಸುಮಾರಲ್ಲಿ 28,198 ಹೆಕ್ಟೇರ್ ಇವತ್ತು ಹಾನಿ ಆಗ್ತಾಯಿದೆ. ಕಲ್ಟಿವೇಷನ್ ಚಾರ್ಜನ್ನು ಕೊಡ್ತಾಯಿಲ್ಲ. NDRF ಎಷ್ಟು ದಿವಸ ಸ್ವಾಮಿ ಅದು ಪರಿಷ್ಕರಣೆ ಆಗಲಾರ್ದೆ? 15ರಿಂದ ಇಲ್ಲಿವರೆಗೆ ಪರಿಷ್ಕರಣೆ ದರ ಇವತ್ತು ನಿಗದಿ ಆಗ್ತಾಯಿಲ್ಲ. ನೀವು ರೈತರಿಗೆ ಎಲ್ಲಿ ನೀವು ಅದನ್ನು ಸಹಾಯ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದು. ಒಟ್ಟಾರೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ನಮಗೆ ಅನ್ಯಾಯ ಆಗ್ತಾನೆ ಇದೆ. ಸಭಾಧ್ಯಕ್ಷರೇ, ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ, ಯುವಕರ ಪ್ರೋತ್ಸಾಹಕ್ಕಾಗಿ, ವಿದ್ಯಾರ್ಥಿಗಳ ಏಳಿಗೆಗಾಗಿ, ರೈತರ ಉತ್ತಮ ಜೀವನಕ್ಕಾಗಿ ನಮ್ಮ ನಿಮ್ಮೆಲ್ಲರ ಆಯ್ಕೆ